ಇಲ್ಲ ಮಂಜುನಾಥ್, ಮೈಸೂರು ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ. ಏನೀಗ ಕಳೆದ 45-50 ದಿನಗಳಿಂದ ಗುಡಮಾದನಹಳ್ಳಿ ಗ್ರಾಮ ವರ್ಣ ಕಾನ್ಸ್ಟಿಟ್ಯೂನ್ಸಿ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರ. ಸೊ ಅಲ್ಲಿ ನಿಮಾನ್ಸ್ ಹಾಸ್ಪಿಟಲ್ಲು ಮಾದರಿಯ ಒಂದು ಕೆಲಸ ಕಾಮಗಾರಿಗಳನ್ನ ಮಾಡಬೇಕು ಅಂತ ಕಳೆದ 90 ದಿನದಿಂದ ಏನು ಮಾನ್ಯ ತಹಸೀಲ್ದಾರ್ ಇರ್ಬೋದು ಅಥವಾ ನಿಮಾನ್ಸ್ ಹಾಸ್ಪಿಟಲ್ ಅಧಿಕಾರಿಗಳಾಗಿರ್ಬೋದು ಕಳೆದ ಒಂದೂವರೆ ತಿಂಗಳಿಂದ ಗ್ರಾಮಕ್ಕೆ ಭೇಟಿ ಕೊಡೋದು, ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಬಂದು ವಾಪಸ್ ಹೋಗ್ತಾ ಇದ್ರು. ಕಾರಣ ಏನು ಅಂದ್ರೆ ಅಲ್ಲಿ ಗ್ರಾಮದ ಕೆಲವು ಮುಖಂಡರುಗಳು, ಕಾರಣ ಅಲ್ಲಿ ಯಾರು ಗ್ರಾಮದ ಮುಖಂಡರುಗಳು ನಾವು 100 ವರ್ಷದಿಂದ ಆ ಭೂಮಿಲಿ ಎಂಜಾಯ್ಮೆಂಟ್ ಅಲ್ಲಿ ಇದೀವಿ, ಏನ್ ಬೆಳೀತಾ ಇದೀವಿ, ಇದು ಸತ್ಯ. ಯಾರು ಅಲ್ಲಿರೋ ಎಲ್ರು ಭೂಮಿ ಜೀವನ ಮಾಡ್ಕೊಂಡು ಬಂದಿರೋರು, ಬೆಳೆ ಬೆಳ್ಕೊಂಡು ಬಂದಿರೋರು. ಸೊ ಯಾಕೆ ಬೆಳೆ ಬೆಳ್ಕೊಂಡು ಬಂದಿದ್ರು ಅಂದ್ರೆ ಅದು ಸಾರ್ವಜನಿಕ ಸ್ವತ್ತಲ್ಲ, ಸರ್ಕಾರದ ಆಸ್ತಿ. ಸರ್ಕಾರದ ಆಸ್ತಿ ಇಷ್ಟು ದಿನ ಸಾರ್ವಜನಿಕ ಪಾಲಾಗಿ ಚೆನ್ನಾಗಿ ಅದನ್ನ ಫಲವತ್ತಾಗಿ ಮಾಡಿ ಬೆಳೆದಿದ್ದಾರೆ. ಅದಕ್ಕೆ ಕಾರಣ ನಮ್ಮ ದಳವಾಯಿ ಕೆರೆ ಸುಯಸ್ ವಾಟರ್. ಆ ವಾಟರ್ ಇಂದಾನೆ ಇಷ್ಟು ವರ್ಷ ಸೊಪ್ಪು ಬೆಳೆಯೋದು, ತರಕಾರಿ ಬೆಳೆಯೋದು, ಜೊತೆಗೆ ಹಸುಗಳಿಗೆ ಹುಲ್ಲು ಹಾಕೋದು, ಇದನ್ನೇ ಮಾಡ್ಕೊಂಡು ಬರ್ತಿದ್ರು ಯಾರು ನಮ್ಮ ಗುಡಮಾದನಹಳ್ಳಿ ನಿವಾಸಿಗಳು. ಇದು ಆದ ನಂತರದಲ್ಲಿ ನಾನು ಮೈಸೂರು ತಾಲೂಕ್ ಪಂಚಾಯತಿ ಅಧ್ಯಕ್ಷೆಯಾಗಿ 2010-11ರಲ್ಲಿ ಒಬ್ಬ ತಾಲೂಕ್ ಪಂಚಾಯತಿ ಅಧ್ಯಕ್ಷೆ ಆದೆ. ಅದಾದ ನಂತರದಲ್ಲಿ ಯಾವುದು ಸರ್ವೆ ನಂಬರ್ 60ರಲ್ಲಿ 1 ಎಕರೆ ಸ್ಮಶಾನ ಮಂಜೂರು ಮಾಡಿಸಿ ಸ್ಮಶಾನ ಮಾಡಿಸಿದ್ವಿ. ಯಾಕೆ ನಮ್ಮ ಗುಡಮಾದನಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಏನು ಅನ್ನೋ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಇನ್ನೇನು ಬೇರೆ ಸೌಕರ್ಯಗಳು ಕೂಡ ಇರಲಿಲ್ಲ. ಯಾಕೆ ಒಂದು ಸ್ಮಶಾನನೂ ಕೂಡ ಇರಲಿಲ್ಲ. ಸೊ ಅದಂತರಲ್ಲಿ ಒಂದು ಸ್ಮಶಾನ ಮಾಡೋದಕ್ಕೆ ಹೋದಾಗ ಅವತ್ತೊಂದಿನೂ ಇದೇ ಯಾರು ಈಗ ನಾವು ಇದೀವಿ, ರೈತ ಹೋರಾಟಗಾರರು, ರೈತ ಜನಗಳು, ನಾವು ಆ ಭೂಮಿಲಿರೋರು ಗೊತ್ತು, ಅವರೆಲ್ಲ ಬಂದು ನನ್ನನ್ನ ತೇಜೋವಧೆ ಮಾಡಿದ್ರು. ಆದ್ರೆ ನಾನು ಅದು ಸರ್ಕಾರದ ಭೂಮಿ, ಈ ಗುಡಮಾದನಹಳ್ಳಿಗೆ ಒಂದು ಸ್ಮಶಾನ ಬೇಕೇ ಬೇಕು ಅಂತ ಹೇಳಿ ನಾನು ಒಂದು ಎಲ್ಲಾ ಹೋರಾಟದ ನಡುವೆ ಏಕಾಂಗಿಯಾಗಿ ಒಂದು ಸ್ಮಶಾನ ಮಾಡಿದೆ. ಸೊ ತದನಂತರದಲ್ಲಿ ಆ ಸ್ಮಶಾನ ಮಾಡುವಾಗ್ಲೂ ಬಹಳ ಹೋರಾಟ ಮಾಡಿದ್ರು, ಆದ್ರೂ ನಾನು ಸ್ಮಶಾನ ಮಾಡಿದೆ. ಯಾಕೆಂದ್ರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ನಾನು ಒಂದು ಸ್ಮಶಾನ ಮಾಡಿದೆ. ಇವತ್ತದು ಎಲ್ರಿಗೂ ಅನುಕೂಲ ಆಗಿದೆ. ಯಾಕೆ ನನ್ನ ಒಳಗೊಂಡಂತೆ, ನನ್ನ ಕುಟುಂಬಕ್ಕೆ ಒಳಗೊಂಡಂತೆ ಅದು ಎಲ್ರಿಗೂ ಅನುಕೂಲ ಆಗಿದೆ. ಸೊ ಇದಾದ ನಂತರದಲ್ಲಿ ಅವತ್ತಿಂದ ನನ್ನ ಮೇಲೆ ಕಣ್ಣಿಟ್ಟು. ಸೊ ಕಣ್ಣಿಟ್ಟ ಯಾಕೆಂದ್ರೆ ಅದು ಭೂಮಿ ಎಂಜಾಯ್ಮೆಂಟ್ ಅಲ್ಲಿ ಇತ್ತು. ಅದೇ ನಮ್ಮ ಗ್ರಾಮದ ಮೂಲ ನಿವಾಸಿಗಳು ಎಂಜಾಯ್ಮೆಂಟ್ ಅಲ್ಲಿ ಇತ್ತು. ನಾನೆಲ್ಲ ನೋಡಿದೆ, ತಹಸೀಲ್ದಾರ್ ಕೇಳಿದೆ, ಇಲ್ಲ ಮೇಡಮ್ ಇದು ಮಾಡಬೇಕು, ಸರ್ಕಾರದ ಆಸ್ತಿ ಮಾಡ್ಬೋದು ಅಂತ. ಯಾಕೆಂದ್ರೆ ಅವ್ರಿಗೆ ಏನೂ ಕೂಡ RTC ಮಂಜೂರಾಗಿಲ್ಲ, ಸಾಗುವಳಿ ಪತ್ರ ಕೊಟ್ಟಿಲ್ಲ. ಸಾಗುವಳಿ ಪತ್ರ ಕೊಟ್ಟಿದ್ದು ಹಿಂದೆ ಕೊಟ್ಟಿದ್ರು ಕೂಡ ಸೊ ಸುಮಾರು ಒಂದು 10-15 ವರ್ಷ ರಿಜೆಕ್ಟ್ ಮಾಡಿದ್ದಾರೆ AC ಅವರು. ಅದಾದ್ಮೇಲೆ ಮತ್ತೆ ನಮ್ದೇನಾಗಿದೆ ಅಂದ್ರೆ ಮೈಸೂರಿಂದ ಗುಡಮಾದನಹಳ್ಳಿ ಕೇವಲ 6 ಕಿಲೋಮೀಟರ್, 10 ಕಿಲೋಮೀಟರ್ ಆಚೆ ಇದ್ರೆ ಕೊಡ್ಬೋದು ಸಾಗುವಳಿ. ಅದಷ್ಟು ಅವರಿಗೂ ಅರಿವಿದೆ, ಮಾಡಕ್ ಬರಲ್ಲ ಅಂತ. ಆದ್ರೂ ಕೂಡ ಯಾಕೆ ಏನು ಅನ್ನೋದು ದ್ವಂದ್ವ ನೀತಿ ಅನುಸರಿಸ್ತಿದಾರೋ ಅನ್ನೋದು ನಮಗೂ ಗೊತ್ತಿಲ್ಲ. 90ರಿಂದ 70 ಎಕರೆ ಇದೆ. 70 ಎಕರೆಲ್ಲಿ ಈಗ 20 ಎಕರೆ ನಿಮಾನ್ಸ್ ಹಾಸ್ಪಿಟಲ್ಗೆ ಆಗಿದೆ. 20 ಎಕರೆ ನಿಮಾನ್ಸ್ ಹಾಸ್ಪಿಟಲ್, 8 ಎಕರೆ ನಮ್ಮದು ಗ್ರಾಮಕ್ಕೆ ನಿವೇಶನ, 2 ಎಕರೆ ಇನ್ನೂ ನಮ್ದು ಹಳ್ಳಿ ತರನೇ ಇದೆ ವಾತಾವರಣ. ಸೊ ಅಲ್ಲಿ ಜಾತ್ರೆ ಹಬ್ಬ ಹರಿದಿನ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾವು ಮನೆ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೆ, ಮನೆ ಯತೀಂದ್ರ ಸರ್ಗೂ ಹೇಳಿ, ತಹಸೀಲ್ದಾರ್ಗೂ ಹೇಳಿದ್ವಿ. ಅದಾಗ್ತಾ ಇದೆ ಆಟೋಮೆಟಿಕ್ ಆಗಿ. 20 ಭೂಮಿ ಹೌದು, ಎಲ್ರು ಇದ್ದಾರೆ, ಯಾರು ಏನೋ ಅದನ್ನ ಬೇಸ್ಟ್ ಅಂತ ಮಾಡ್ಕೊಂಡಿಲ್ಲ. ಎಲ್ರು ನಮ್ಮ ರೈತರು ಬೆಳೆದು ಚೆನ್ನಾಗಿ ಅದರಿಂದ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಸರ್ಕಾರ ಜಮೀನು, ಸರ್ಕಾರದ ಜಾಗದಲ್ಲಿ ಈಗ ಅದು ವ್ಯವಸಾಯ ಮಾಡ್ತಾರೆ. ಹೌದು, ವ್ಯವಸಾಯ ಮಾಡ್ತಾರೆ, ಹುಲ್ಲು ಬೆಳಿತಾರೆ, ಭತ್ತ ಬೆಳಿತಾರೆ, ಅವೆರಡನ್ನೇ ಮಾಡ್ತಾ ಇರೋದು. ಅನೌನ್ಸ್ ಮಾಡಿದ್ದೀರಲ್ವಾ, ಅನೌನ್ಸ್ ಮಾಡಿರೋದ್ರಿಂದ ಆ ನಿಮಾನ್ಸ್ ಏನಾರ ಕ್ಯಾನ್ಸಲ್ ಆದ್ರೆ ಆ ಜಾಗ ಆ ರೈತರಿಗೆ ಉಳಿಯುತ್ತಾ? ಖಂಡಿತ ಇಲ್ಲ. ಯಾಕೆ ಅವ್ರಿಗೂ ಅರಿವಿದೆ. ಯಾಕೆಂದ್ರೆ ಅದು ನಿಮ್ಗೆ ಗೊತ್ತಿಲ್ಲ, ಅವ್ರಿಗೆ ಸಾಗುವಳಿ ಚೀಟಿ ಕೊಡಕ್ ಬರಲ್ಲ. ಯಾಕೆಂದ್ರೆ ಅವ್ರು ಇರುವಷ್ಟುದಷ್ಟೇ ಭೂಮಿ. ಇನ್ನೊಂದು ಕೇಳಿ, ಯಾಕೆ ನಿಮಾನ್ಸ್ ಹಾಸ್ಪಿಟ್ಲ್ ಬಂತು ಅನ್ನೋದನ್ನು ಕೇಳ್ಬಿಡ್ತೀನಿ. ವಿಚಾರ 2000 ಈಗ ರೀಸೆಂಟ್ ಆಗಿ 2021 2021ರಲ್ಲಿ ಸೊ ನಮ್ದು ಪಟ್ಟಣ ಪಂಚಾಯತಿ ಆಯ್ತು. ಹೊಸುಂಡಿ ಗ್ರಾಮ ಪಂಚಾಯತಿ ಹೋಗಿ ಪಟ್ಟಣ ಪಂಚಾಯತಿ, ಅಲ್ಲಿಗೆ ಚೀಫ್ ಆಫೀಸರ್ ಆಗಿ ವೆಂಕಟೇಶ್ ಅಂತ ಬಂದ್ರು. ಅಲ್ಲ, ಚೀಫ್ ಆಫೀಸರ್ ಒಬ್ರು ಬಂದ್ರು, ವೆಂಕಟೇಶ್ ಅಂತ ಹೇಳಿ. ನಾವ್ ಹೇಳಿದ್ವಿ, ಇಲ್ಲಿ ಯಾವುದೇ ಕಸ ವಿಲೇವಾರಿ ಘಟಕ ಮಾಡಬೇಡಿ. ಯಾಕೆಂದ್ರೆ ಇದು ಪಕ್ಕ ಎಲ್ಲ ನಿವೇಶನಗಳು ಬರ್ತಾ ಇದೆ, ಮತ್ತೆ ಪಕ್ಕದಲ್ಲಿ ಎಲ್ಲ ಜನರು ಹೋಗ್ತಾರೆ, ಮತ್ತೆ ಹಸುಗಳು ಮೇಯುವಂತ ಜಾಗ ಅದು ಇದು ಅಂತ ಎಲ್ಲ ರೀಸನ್ ಕೊಟ್ರು ಕೂಡ ಅವ್ರ ಉದ್ದೇಶಪೂರ್ವಕವಾಗಿ 4 ಎಕರೆ ಕೂರ್ಸೇ ಬಿಟ್ರು. RTC ಕೂರ್ಸಿ ಆಗ್ಲೇ ಅವ್ರು ಡೆವಲಪ್ ಮಾಡೋದಕ್ಕೆ ಅನುದಾನ ಬಿಡುಗಡೆ ಮಾಡೋದಕ್ಕೂ ಯಾಕೆ ಸ್ವಂತ ಹಿತಾಸಕ್ತಿಯಿಂದ ಚೀಫ್ ಆಫೀಸರ್ ಮಾಡಿದ್ರು. ಆಗ ನಾನು ಮನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ವಿ, ಸರ್ ಈ ತರ ಆಗಿದೆ, ಗುಡಮಾದನಹಳ್ಳಿ ಗ್ರಾಮಕ್ಕೆ ಕಸ ವಿಲೇವಾರಿ ಘಟಕ ಬಂದಿದೆ ಅಂತ. ತಕ್ಷಣ ಸರ್ DC ಅವ್ರಿಗೆ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡಿ, ಅದ್ ಬೇಡ, ಬೇಕಾದ್ರೆ ಒಂದು 10 ಎಕರೆ 8 ಎಕರೆ ಅವ್ರಿಗೆ ನಿವೇಶನ ಮಾಡ್ಕೊಡಿ ಅಂತ. ಸೊ ಅದಾದ ನಂತರದಲ್ಲಿ ಕೆಲವು ಸಂಘ ಸಂಸ್ಥೆಗಳು, ಕೆಲವು ಸಮಾಜದವರು ಆ ಗುಡಮಾದನಹಳ್ಳಿಯಲ್ಲೇ ಎಲ್ಲ ಒಂದು 5 ಎಕರೆ ಸ್ಮಶಾನ ಅಭಿವೃದ್ಧಿಗೆ
ಅಥವಾ ಒಂದು ಸಂಘ ಸಂಸ್ಥೆಗಳಿಗೆ ಒಂದು ಕಟ್ಟಡಕ್ಕೆ ಅದಕ್ಕೆ ಇದಕ್ಕೆ ಅಂತ ಎಲ್ಲ ಅರ್ಜಿ ಹಾಕೊಂಡಿದ್ರು. ಅದು ನಮ್ಮ ಗಮನಕ್ಕೆ ಬಂತು. ಸೊ ಅದಾದ ನಂತರದಲ್ಲಿ ಒಂದು ಸ್ಟೇಡಿಯಂ ಬರಬೇಕು ಅಂತ ಹೇಳಿದ್ರು. ಇಷ್ಟೊಂದು ಭೂಮಿ ಇದೆಯಲ್ಲ ಈ ಜಾಗದಲ್ಲಿ, ಯಾಕೆಂದ್ರೆ ಈ ಕಸ ವಿಲೇವಾರಿ ಘಟಕ ತೆರವು ಮಾಡೋದಕ್ಕೆ DC ಅವ್ರಿಗೆ ಆರ್ಡರ್ ಮಾಡಿದಾಗ ನಾವು ಹೋಗಿದ್ವಿ ಆ ಜಾಗಕ್ಕೆ. ಇಲ್ಲಿ ಈ ಗ್ರಾಮದಲ್ಲಿ ಇಷ್ಟೊಂದು ಭೂಮಿ ಇದೆಯಲ್ಲ, ಇದೇನಾದ್ರು ಒಂದು ಒಳ್ಳೇದಕ್ಕೆ ಉಪಯೋಗ ಮಾಡ್ಬೋದಲ್ಲ ಅಂದ್ಬಿಟ್ಟು DC ಅವರು ಹೇಳಿದಾಗ ಸುಮಾರು ಅರ್ಜಿಗಳು ಬಂದಿತ್ತು ಎಲ್ಲ ಸ್ಮಶಾನಗಳಿಗೆ ಅದು ಇದಕ್ಕೆ ಅಂತ. ಆಗ ಸರ್ ಹೇಳಿದ್ರು, ಇಂಥ ಜಾಗದಲ್ಲಿ ಏನಾದ್ರು ಒಂದು ಒಳ್ಳೆ ಉಪಯುಕ್ತವಾದ ಮಹತ್ವಾಕಾಂಕ್ಷೆ ಯೋಜನೆ ಮಾಡ್ಬೋದು ಮೇಡಮ್, ನೀವು ಒಂದ್ಸಲಿ ಸಾಹೇಬ್ರ ಗಮನಕ್ಕೆ ತನ್ನಿ ಅಂದ್ರು. ಮೊನ್ನೆ ಸಿದ್ದರಾಮಯ್ಯ ಸರ್ ಕೂಡ ಇಲ್ಲೊಂದು ಏನು ಆಟದ ಗ್ರೌಂಡು ಸ್ಟೇಡಿಯಂ ಮಾಡೋಣ ಅಂತ. ಬಟ್ ನಮ್ದು ಏನಿದೆ ಅಂದ್ರೆ ನಾವು ಎಷ್ಟು ಅದೃಷ್ಟವಂದ್ರೆ ಪಕ್ಕದಲ್ಲೇ ಏರ್ಪೋರ್ಟ್ ಇದೆ. ಸೊ ಏರ್ಪೋರ್ಟ್ ಇರೋದ್ರಿಂದ ಸ್ಟೇಡಿಯಂ ಮಾಡೋಕ್ ಬರಲ್ಲ ಅಂತ ವರದಿ ಕೊಟ್ಟರು. ಅದಾದ ನಂತರದಲ್ಲಿ ನಿಮಾನ್ಸ್ ಹಾಸ್ಪಿಟಲ್ಗೆ ಸೂಕ್ತವಾದ ಜಾಗ, ಯಾಕಂದ್ರೆ ಏರ್ಪೋರ್ಟ್ ಕೂಡ ಇದೆ, ಪಕ್ಕದಲ್ಲಿ ರಿಂಗ್ ರೋಡ್ ಇದೆ, ಎಲ್ಲದಕ್ಕೂ ಉಪಯುಕ್ತವಾಗಿದೆ, ಇಲ್ಲಿ ನಿಮಾನ್ಸ್ ಮಾಡೋಣ ಅಂತ. ಇದನ್ನ ನಮ್ಮ ಗ್ರಾಮದ ಮುಖಂಡರುಗಳಿಗೆ, ಸುಮಾರು ನಮ್ಮಲ್ಲಿ ಒಂದು 7-8 ಜನ ಇದ್ದಾರೆ ಯಜಮಾನರುಗಳು, ಮುಖಂಡರುಗಳು, ಅವರಿಗೆಲ್ಲಾನು ಕೂಡ ಹೇಳಿದ್ವಿ ನಾವು ಯಾವುದನ್ನು ಇದು ಮುಚ್ಚುಮರೆ ಮಾಡುವಂತದ್ದಲ್ಲ. ಸಾಮಾನ್ಯ ನೀವು ಯಾರನ್ನಾರು ಒಪ್ಪನ್ನ ಕೇಳಿ, ಶ್ರೀಮತಿ ಮಂಜುಳಾ ಮಂಜುನಾಥ್ ಅಂದ್ರೆ ನಾವು ಏನಿದ್ರು ಓಪನ್, ಒಳಗೊಂದು ಹೊರಗೊಂದು ಇಲ್ಲ. ಇದನ್ನ ಕದ್ದು ಮುಚ್ಚಿ ಮಾಡುವಂತದ್ದಿಲ್ಲ. ಹಾಸ್ಪಿಟಲ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಓಪನ್ ಆಗಿ ಮಾಡುವಂತ ವಿಚಾರ. ಅಲ್ಲಲ್ಲ, ತೆರವು ಮಾಡಿಸಿದ್ವಿ. ಕಸ ವಿಲೇವಾರಿದ್ದು ತೆರವು ಮಾಡಿಸಿದ್ಮೇಲೆ ನಿಮಾನ್ಸ್ ಹಾಸ್ಪಿಟ್ಲಿಗೆ 20 ಎಕರೆ ಮಂಜೂರು ಆಯ್ತು. ಇದು ಪಾತ್ರ ನಂದೇನಲ್ಲಿ ಪಾತ್ರ ಇಲ್ಲ, ಸರ್ಕಾರ ಮಾಡಿದೆ, ಅದು ಅಧಿಕಾರಿಗಳಿದ್ದಾರೆ. ಇದು ನಮ್ದೇನು ಅಂದ್ರೆ ಆ ಗ್ರಾಮದ ಒಬ್ಬ ಮುಖಂಡೆ, ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ, ನನ್ನನ್ನು ಕೇಳೋದು, ಈಗ ಒಬ್ಬ ಗ್ರಾಮದಲ್ಲಿ ಯಾರಿದ್ದಾರೆ ಈ ಪಕ್ಷದಲ್ಲೋ ಇದ್ರಲ್ಲಿ ಯಾರಿದ್ದಾರೆ ಅಂತ ಕೇಳೋದು ಸಹಜ. ಹಂಗಾಗಿ ನನ್ನನ್ನು ಕನ್ಸಿಡರ್ ಮಾಡಿದ್ರೆ ಮಾಡಿ ಸರ್, ಖಂಡಿತ ಒಳ್ಳೇದಾಗುತ್ತೆ. ಇಲ್ಲಿ ನಿಮ್ಮ ಸ್ವಂತ ಭೂಮಿನ ಏನಾದ್ರು ನಾವು ಕಿತ್ಕೊಂಡು ನಿಮಾನ್ಸ್ ಹಾಸ್ಪಿಟಲ್ ಮಾಡ್ರೆ ನೀವು ನನ್ನನ್ನ ಮಾತಾಡಿ, ಎಸ್ ಇವ್ರು ಕಿತ್ಕೊಂಡ್ಬಿಟ್ರು ನಮ್ಮ ಜಾಗನ ಅಂತ. ಅದನ್ನ ಬಿಟ್ಬಿಟ್ಟು ನೀವು ಏಕಾಏಕಿ ನಾನೇ ಹೋಗಿ ಮಾಡಿಸ್ದೆ, ನಾನೇ ಹೋಗಿ, ನನಗೇನು ಅಥಾರಿಟಿ ಇದೆ ಮಾಡಿಸೋದಕ್ಕೆ ಅಲ್ವಾ? ಸರ್ಕಾರದ ಭೂಮಿ ಉಳಿಸ್ತಾ ಇದೀವಿ, ಉಳಿಸಿ ಒಂದು ನಿಮಾನ್ಸ್ ಹಾಸ್ಪಿಟಲ್ ಆಗ್ಲಿ ಅಂತ. ಸೊ ಅದು ನಿಮಾನ್ಸ್ ಹಾಸ್ಪಿಟಲ್ CMದು ಮಹತ್ವಾಕಾಂಕ್ಷೆ ಯೋಜನೆ. ಇವತ್ತೇನು ಜಯದೇವ ಹಾಸ್ಪಿಟಲ್ ಆಯ್ತು, ಇವತ್ತು ಎಷ್ಟು ಜನಕ್ಕೆ ಅನುಕೂಲ ಆಗಿದೆ, ಸಾವಿರಾರಲ್ಲ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗಿದೆ. ಮೈಸೂರು ಮತ್ತೆ ಹಾಸನ, ಮಂಡ್ಯ ಜಿಲ್ಲೆಯವರು 3 ಜಿಲ್ಲೆಯವರು ಉಪಯುಕ್ತ ಆಗ್ತಿದೆ. ಸೊ ಅದೇ ರೀತಿ ನಿಮಾನ್ಸ್ ಹಾಸ್ಪಿಟಲ್ ಇದು 106 ಮತ್ತೆ ನಮ್ಮ ಸುತ್ತಮುತ್ತ ಹಳ್ಳಿ 106 ಜನ ಉದ್ಯೋಗ ಸೃಷ್ಟಿಯಾಗುತ್ತೆ ಮಕ್ಕಳುಗಳಿಗೆ. ಜೊತೆಗೆ ನಮ್ಮ ಸುತ್ತಮುತ್ತ ಇರುವಂತ ಭೂಮಿ ಡೆವಲಪ್ ಆಗುತ್ತೆ, ಮತ್ತೆ ಹೆಚ್ಚು ಬಾಡಿಗೆ ಅದು ಇದು ಎಲ್ಲ ರೀತಿಯಲ್ಲಿ ಆಗುತ್ತೆ. ಈಗ ಜೀವನ ಅಂದ್ರೆ ಒಂದು ಆಲ್ಟರ್ನೇಟ್ ಇದ್ದೇ ಇರುತ್ತೆ. ಸೊ ಈ ಭೂಮಿ ಇಲ್ಲ ಅಂದ್ರೆ ಅವ್ರ ಸ್ವಂತ ಭೂಮಿ ಇದೆಯಲ್ಲ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ನಮ್ಮಲ್ಲಿ ಯಾರು ಭೂರಹಿತ ಇಲ್ಲ, ಎಲ್ಲ ಭೂ ಸಹಿತ ಇರೋರೆ, ಎಲ್ರದ್ದು ಸ್ವಂತ ಭೂಮಿ ಇದೆ, ಎಲ್ರು ಅವರೇ ಅದೇ ಆದಂತ ಒಂದು ಜೀವನ ಮಾಡ್ತಾ ಇದ್ದಾರೆ. ಏನ್ ಕಿತ್ಕೊಂಡ್ಬಿಟ್ರೆ ನಮ್ ಬಾಯಿಗೆ ಮಣ್ಣು ಹಾಕ್ಬಿಡ್ತಾಳೆ ಹಾಗೆ ಹೀಗೆ ಅಂತ ನಿಮ್ಗೆ ನೋಡಿದೆ. ನಾನು ಕೂಡ ಸಹಜ, ಅದು ಎಂತವ್ರಿಗೆ ಆಗ್ಲಿ, ನಾನು ಕೂಡ ನಾನು ಅದನ್ನ ವಿರೋಧ ವ್ಯಕ್ತ. ಆದ್ರೆ ಈ ಭೂಮಿನ ಇವತ್ತು ನಾವು ಬಿಟ್ಬಿಟ್ರೆ, ಬಹುಶಃ ನಾವು ಹಿಂದೆ ಹೆಜ್ಜೆ ಇಟ್ಬಿಟ್ರೆ ಈ ಭೂಮಿ ಉಳಿಯಲ್ಲ. ಪಕ್ಕದಲ್ಲೇ ಏರ್ಪೋರ್ಟ್ ಇರೋದ್ರಿಂದ ಯಾವುದು ಸ್ಟೋರ್, ಕೋಲ್ಡ್ ಸ್ಟೋರ್ಗೆ ಯಾವುದಕ್ಕೂ ಮತ್ತೊಂದು ಯೋಜನೆಗಳು ತಂದು ಕೇಂದ್ರ ಸರ್ಕಾರ ಕಿತ್ಕೊಳ್ಳುತ್ತೆ. ಖಂಡಿತ 100% ಅದು ಹಾಗೆ ಆಗುತ್ತೆ. ಅದು ಯಾರು ವಿರೋಧ ವ್ಯಕ್ತಪಡಿಸ್ತಾರೆ? ಈ ರಾಜ್ಯ ಸರ್ಕಾರ ಇದೆ ಅಂದ್ಬಿಟ್ಟು ನಮ್ಮ ಮೊನ್ನೆ ಮುಖ್ಯಮಂತ್ರಿಗಳು ನಮ್ಮನ್ನ ಮೇಲೆ ಏನೋ ಹೇಳ್ತಾರಲ್ಲ, ವಿರೋಧದ ನಡೆಯಿಂದ ಇವ್ರು ಎಷ್ಟು ಮಾಡ್ತಾ ಇದಾರೆ ವಿನಃ ಇವ್ರು ಸ್ವಂತ ಅಂತ ಉಳಿಸ್ಕೊಳಕ್ಕಾಗಲ್ಲ. ಆಮೇಲೆ ಯಾವತ್ತೂ ಕೂಡ ಈ ಭೂಮಿ ಅವ್ರ ಸ್ವಂತಕ್ಕಾದ್ರೆ ನಾನೇ ನಿಂತು ಮಾಡಿಸ್ಕೊಡ್ತೀನಿ. ಅವ್ರ ಹೆಸರಿಗೆ ಏನಾದ್ರು ಭೂಮಿ ಮಂಜೂರಾಗುತ್ತೆ ಅಂದ್ರೆ ಖಂಡಿತ ನಮ್ಮ ಮುಖ್ಯಮಂತ್ರಿಗಳ ಹತ್ರ ನಾನೇ, ನನ್ನ ಯಜಮಾನರು, ನಾವೇ ಇಬ್ರು ಸೇರ್ಕೊಂಡು ನಮ್ಮ ಗ್ರಾಮದ ಮುಖಂಡರ ಜೊತೆ ಹೋಗಿ ರಿಕ್ವೆಸ್ಟ್ ಮಾಡಿ ಮಾಡಿಸ್ಕೊಡ್ತೀವಿ. ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿಗಳು 6 ಸೌಹೃದಯ ಉಳ್ಳವರು ಮಾಡ್ಕೊಡ್ತಾರೆ. ಆದ್ರೆ ಇದು ಕಾನೂನು ಅವಕಾಶ ಇಲ್ಲ, ನಿಮ್ಗೆ ಗೊತ್ತಿದೆ. ಸೊ ಇಲ್ಲೇನಾಗಿದೆ, ಪ್ರತಿ ಮೀಡಿಯಾದವ್ರಿಗೂ ಒಂದ್ ಕಡೆ ಆಗಿದೆ. ನಮ್ಮ ರೈತರ ಮುಖಂಡರಲ್ಲಿ ನಂದೊಂದು ಮನವಿ ಇಷ್ಟೇ, ನಾನು ಕೇಳ್ಕೊಳ್ಳೋದು, ನಿಮ್ಗೆ ವಿಚಾರನ ಪರಿಪೂರ್ಣವಾಗಿ ತಿಳ್ಕೊಳ್ಳಿ. ಈ ಭೂಮಿ ಯಾರ್ದು? ಸರ್ಕಾರದ ಭೂಮಿ, ಸರ್ಕಾರದ ಯೋಜನೆ. ನೀವು ಇದನ್ನ ಉಪಯೋಗ ಮಾಡ್ಕೊಂಡು ನಿಮಾನ್ಸ್ ಹಾಸ್ಪಿಟಲ್ ಆದ್ರೆ ನಿಮ್ಗೆಲ್ಲ ಅನುಕೂಲ ಆಗುತ್ತೆ. ಅದ್ರ ಪರಿಹಾರವಾಗಿ ನಿಮ್ಗೆಲ್ರಿಗೂ ಒಂದೊಂದು ಸೈಟ್ ಕೊಡ್ತಾ ಇದ್ದಾರೆ, ಇದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ನಮ್ಮ ರೈತ ಮುಖಂಡರು, ನಮ್ಮ ಏನು ಗುಡುಮಾನಹಳ್ಳಿ ಇವತ್ತೇನು ಎಲ್ಲರೂ ನನ್ನನ್ನ ವಿರೋಧ ಮಾಡ್ಕೊಂಡು ನಮ್ಮ ಸರ್ಕಾರನ ವಿರೋಧ ಮಾಡ್ತಾ ಇದ್ದಾರೆ. ಸೊ ಅವರಿಗೊಂದು ನೀವು ಹೇಳಿ, ತಿಳಿವಳಿಕೆ ಹೇಳಿ ಅಂತ ನನ್ನಲ್ಲಿ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದಿಷ್ಟೇ, ಯಶಸ್ವಿ ಆಗ್ಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ನಿಮ್ಮೆಲ್ಲರ ಮುಖೇನ ನಮ್ಮ ರೈತರ ಮುಖಂಡರಿಗೂ ಹೇಳಿ, ಮತ್ತೆ ಎಲ್ಲಾ ಜನಗಳಿಗೂ ಒಳ್ಳೇದಾಗುತ್ತೆ ಈ CM ಮಹತ್ವಾಕಾಂಕ್ಷೆ ಯೋಜನೆ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ, ಪಡುವಾರಹಳ್ಳಿಲಿ ಇವತ್ತು ಮಹಾರಾಣಿಸ್ ಕಾಲೇಜ್ ಆಗಿದೆ, ನಿಮ್ಗೂ ಗೊತ್ತಿದೆ. ಸೊ ಅದು ಯಾರು ಕೊಟ್ರು? ನಮ್ಮ ಪಡುವಾರಹಳ್ಳಿಯಲ್ಲಿ ಮುಖಂಡರುಗಳು ಎಲ್ಲರೂ ಭೂಮಿ ಹಿಡಿದಿದ್ರು. ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಎಲ್ಲ ಯಜಮಾನರುಗಳನ್ನ ಮನವರಿಕೆ ಮಾಡಿ, ಸೊ ಆ ಜಾಗ ನಾವು ವಶಪಡಿಸ್ಕೊಂಡು ಸರ್ಕಾರ ಇವತ್ತು ಮಹಾರಾಣಿಸ್ ಕಾಲೇಜ್ ಆಯ್ತು. ಎಷ್ಟು ಜನ ಮಕ್ಕಳು ಓದ್ತಾ ಇದ್ದಾರೆ? 8,000 to 10,000 ಜನ ಮಕ್ಕಳು ಓದ್ತಾ ಇದ್ದಾರೆ. ಸೊ ಈ ತರ
ಅದರಿಂದ ದಯಮಾಡಿ ಈಗ ನಿಮಾನ್ಸ್ ಹಾಸ್ಪಿಟ್ಲು ಆಗುತ್ತೆ ಆದ್ರೆ ಅಂತೇನಿಲ್ಲ, ಖಂಡಿತ ಆಗೇ ಆಗುತ್ತೆ. ಅಲ್ಲಿ 100 ಜನಕ್ಕೆ ಅವರ ವಿದ್ಯಾರ್ಥಿಗೆ ಅನುಗುಣವಾಗಿ ಖಂಡಿತ ಕೆಲಸ ಆಗುತ್ತೆ, ಅದ್ರಲ್ಲಿ 2 ಮಾತಿಲ್ಲ. ಯಾಕೆ ನಾವಿದೀವಿ, ಯಾಕೆಂದ್ರೆ ನಾನು CM ಜೊತೆ ಯಾವಾಗ್ಲೂ ನಾವು ಅಕ್ಕಪಕ್ಕ ಯಾವಾಗ್ಲೂ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮತ್ತೆ ಯತೀಂದ್ರ ಸರ್ ಜೊತೆ ಇಂಥ ಒಳ್ಳೆ ವಿಚಾರಗಳನ್ನ ಮಾತಾಡುವಾಗ ಅವ್ರು ಕೇಳಿಸ್ಕೊತಾರೆ, ಅವ್ರು ಹೌದು ನಿಜ ಮಾಡ್ಬೋದಲ್ವಾ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅವರ ವಿದ್ಯಾರ್ಥಿಗೆ ಅನುಗುಣವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಯತೀಂದ್ರ ಸರ್ ಮಾಡ್ಕೊಡ್ತಾರೆ. ಜೊತೆಗೆ ಅಕ್ಕಪಕ್ಕದ ಭೂಮಿ ಕೂಡ ಡೆವಲಪ್ ಆಗುತ್ತೆ. ಸೊ ಹಂಗಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ, ಇದೊಂದು ಅನುಕೂಲ ಆಗ್ಲಿ. DC ಅವರು, ತಹಸೀಲ್ದಾರ್ ಅವರು ಮತ್ತೆ ನಮ್ಮ ಪೊಲೀಸ್ ಸಿಬ್ಬಂದಿ ಎಲ್ಲ ಬಂದು ಈ ನಿಮಾನ್ಸ್ ಹಾಸ್ಪಿಟಲ್ ಆಗೋದಕ್ಕೆ ಅನುಕೂಲ ಮಾಡ್ಕೊಡಿ ಅಂತ ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ತೀನಿ.